ಇದ್ರು ಆಡಳಿತ ಪಕ್ಷ ಎಲ್ಲಾದರೂ ಎಡವಿದ್ರೆ ಅವರನ್ನು ಕಟ್ಟಿ ಹಾಕೋ ಪ್ರಯತ್ನವನ್ನ ಈಗ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷಗಳು ಜೊತೆಯಾಗಿ ನಿಂತ್ಕೊಂಡು ಮಾಡ್ತವೆ. ನಿರೀಕ್ಷೆ ಇಟ್ಕೋಬಹುದಾ? ಇಲ್ಲ, ಯಾಕಂದ್ರೆ ರಾಜ್ಯದಲ್ಲಿ ಈಗ ಪಾಪ ಯತ್ನಾಳ್ ಒಬ್ಬರೇ ಅಲ್ಲ, ಬಿಜೆಪಿಲಿ ಸಾಕಷ್ಟು ಜನ ಹಿರಿಯರು ಹಿಂದೆ ದುಡ್ದವರು ಇವತ್ತು ಮೂಲೆ ಗುಂಪಾಗಿದ್ದಾರೆ. ಯಾಕಂದ್ರೆ ಇವತ್ತಿನ ರಾಜಕಾರಣ ಏನಾಗಿದೆ, ಬಿಜೆಪಿಲಿ ಹೇಳೋದೊಂದು ಮಾಡೋದೊಂದು. ಮೋದಿಯವರು ಪ್ರತಿಯೊಂದು ಸಮಾರಂಭದಲ್ಲೂ ಹೇಳ್ತಿದ್ರು, ನಮ್ಮ ಪ್ರಧಾನಮಂತ್ರಿಗಳು, ನಮ್ದು ಬಿಜೆಪಿ ಒಂದು ಶಿಸ್ತಿನ ಪಕ್ಷ, ನಾವು ವಂಶ ರಾಜಕಾರಣ ಮಾಡಲ್ಲ, ಹಣಕ್ಕೆ ಬೆಲೆ ಕೊಡಲ್ಲ, ಬೇರೆ ಅಪೋಸಿಷನ್ ಪಾರ್ಟಿ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಲ್ಲ, ಆಮೇಲೆ ನಾವು ಕಲೆಕ್ಷನ್ ಮಾಡಲ್ಲ. ಇವತ್ತೇನಾಗಿದೆ ಅಂದ್ರೆ ಬಿಜೆಪಿನಲ್ಲಿ ಇವೆಲ್ಲ ನಡೀತಾ ಇದೆ. ಸೊ ಮೂಲ ಕಾರ್ಯಕರ್ತರು ಹಳಬ್ರಿಗೆ ಏನಂದ್ರೆ ಹಳೆ ಸಿದ್ಧಾಂತದಲ್ಲೇ ಇದ್ದಾರೆ. ಹೇಳಿದ್ದು ಒಂದು, ಇಲ್ಲಿ ಆಗ್ತಾ ಇರೋದೇ ನಡೀತಾ ಇರೋದೇ ಒಂದು. ಸೊ ಅವ್ರಿಗೇನಾಯ್ತು, ಮತ್ತೆ ವಂಶ ರಾಜಕಾರಣ. ಈಗ ವಿಜೇಂದ್ರ ಅವ್ರಿಗೆ ಏನ್ ಕ್ಯಾಲಿಬ್ರಿಟಿ ಇದೆ, ಎಷ್ಟು ಸತಿ ಎಲೆಕ್ಷನ್ ಗೆದ್ದಿದ್ದಾರೆ, ಎಷ್ಟು ಜನ ಗೆಲ್ಸಿದ್ದಾರೆ, ಏನ್ ಮಾಡಿದ್ದಾರೆ, ಇದನ್ನೆಲ್ಲ ಅವರು ಕ್ವಶನ್ ಮಾಡ್ತಾರೆ. ನಾವಿಷ್ಟು ವರ್ಷ MP ಗಳಾಗಿದ್ದೋ, ಕೇಂದ್ರ ಸಚಿವರುಗಳಾಗಿದ್ದೋ, ನಾವು ಹಿಂದುತ್ವಕ್ಕೆ ಇಷ್ಟೊಂದು ಹೋರಾಟ ಮಾಡಿದ್ದೀವಿ, ಅಪೋಸಿಷನ್ ಜೊತೆ ನಾವು ಟೈಅಪ್ ಆಗಿಲ್ಲ, ಯಾವುದೇ ಹೊಂದಾಣಿಕೆ ಮಾಡ್ಕೊಂಡಿಲ್ಲ, ವ್ಯವಹಾರಗಳು ಮಾಡ್ಕೊಂಡಿಲ್ಲ, ಆದ್ರೂ ನಮ್ಮನ್ನ ದೂರ ತಳ್ತಾ ಇದ್ದಾರೆ. ಇವರು ಒಬ್ಬರೇ ಅಲ್ಲ, ಇವತ್ತು ಬಿಜೆಪಿನಲ್ಲಿ ಸಾಕಷ್ಟು ಜನ ಗುರುತಿಸ್ಕೊಂಡಿದ್ರು ಯತ್ನಾಳ್ ಅವ್ರ ಜೊತೆ. ಯಾರು ಕುಮಾರ್ ಬಂಗಾರಪ್ಪ ಅವ್ರು ಇರ್ಬೋದು, ಪ್ರತಾಪ್ ಸಿಂಹ ಅವ್ರು ಇರ್ಬೋದು, ರಮೇಶ್ ಜಾರಕಿಹೊಳಿ ಅವ್ರು ಇರ್ಬೋದು, ಸಾಕಷ್ಟು ಜನ ಗುರುತಿಸ್ಕೊಂಡಿದ್ರು. ಇವತ್ತು ಬಿಜೆಪಿಲಿ ಏನಾಯ್ತು ಅಂದ್ರೆ, ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕು ಅಂದಂಗೆ, ಇವತ್ತು ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ದಾರೆ. ಇವತ್ತು ಬಿಜೆಪಿ ಇವತ್ತು ಈ ಪರಿಸ್ಥಿತಿಗೆ ಬರೋದಕ್ಕೆ ಅವರ ಹೈಕಮಾಂಡ್ಗಳೇ ಕಾರಣ. ಯಾಕಂದ್ರೆ ಇವರೇ ಇಲ್ಲಿ ವಿಜೇಂದ್ರ ಅವ್ರ ಬಗ್ಗೆ ಸಾಕಷ್ಟು ಆಪಾದನೆಗಳು ಬಂದಿತ್ತು ಹಿಂದೆ. ಅವ್ರ ತಂದೆಯವರು CM ಇದ್ದಾಗ ಇವರೇ ಸೈನ್ ಹಾಕ್ತಾರೆ, ಇವರೇ ಎಲ್ಲ ವ್ಯವಹಾರ ನೋಡ್ಕೋತಾರೆ, ಎಲ್ಲ ಅಲಾಟ್ಮೆಂಟ್ಗಳು ಇವರೇ ಮಾಡ್ಕೋತಾರೆ, CM ಪವರ್ ಎಲ್ಲ ಇವ್ರ ಕೈಲೇ ಇದೆ ಅಂದ್ರೆ ದೇ ಆರ್ ಕ್ರಾಸ್ ಆಲ್ ದ ಲಿಮಿಟ್ಸ್. ಮತ್ತೆ ಕಲೆಕ್ಷನ್ ಮಾಡ್ಕೋತಾರೆ, ಅಪೋಸಿಷನ್ ಪಾರ್ಟಿ ಜೊತೆ ಹೊಂದಾಣಿಕೆಯಲ್ಲಿದ್ದಾರೆ. ಇವೆಲ್ಲಾನು ಇವರೇ ಹೇಳಿದವ್ರು. ಇವತ್ತು ಬಿಜೆಪಿ ಹೈಕಮಾಂಡ್ ಅವರನ್ನೇ ಅಧ್ಯಕ್ಷ ಸ್ಥಾನ ಮಾಡಿದ ತಕ್ಷಣ ಉಳಿದವರು ಹೆಂಗೆ ಸಹಿಸ್ಕೋತಾರೆ ಅದನ್ನ? ಯಾವ ಕ್ಯಾಲಿಬ್ರಿಟಿ ಮೇಲೆ ಅವ್ರನ್ನ ಅಧ್ಯಕ್ಷರು ಮಾಡಿದ್ರಿ ಅಂತ ಅವರು ಅದಕ್ಕೆ ಏನಾದ್ರು ಫಸ್ಟ್ ಮೋಸ್ಟ್ಲಿ ಇಂಟರ್ನಲ್ಲಿ ಡಿಸ್ಕಸ್ ಮಾಡಿರ್ಬೋದು. ನಂತರದ ದಿನಗಳಲ್ಲಿ ಏನಾಗಿದೆ, ಅದು ಕೊನೆಗೆ ಕೋಪ, ದ್ವೇಷ, ಅವ್ರಿಗೆ ಅಸಹನೆ ಉಕ್ಕಿರಿದು ಓಪನ್ ಆಗಿ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ. ಈ ಓಪನ್ಗಳು ಸ್ಟೇಟ್ಮೆಂಟ್ ಇಂಡಿಕೇಟ್ ಮಾಡ್ತಾ ಇರೋದೇನೆಂದ್ರೆ, ಇವತ್ತು ಯತ್ನಾಳ್ ಅವರೇನು ಸಾಮಾನ್ಯ ವ್ಯಕ್ತಿ ಅಲ್ಲ, ಅವರು ಪಂಚಮಸಾಲಿ ಕಮ್ಯುನಿಟಿನಲ್ಲಿ ಒಬ್ಬ ಉತ್ತಮವಾದ ಲೀಡರು, ಮತ್ತೆ ಓಪನ್ ಟಾಕು. ಯಾಕಂದ್ರೆ ಯಾರು ನೇರ ನುಡಿಯಿರ್ತಾರೆ ಅವರಲ್ಲಿ ಒಳಗಡೆ ಒಂದು ಹೊರಗಡೆ ಒಂದು ಇರಲ್ಲ, ಅವ್ರು ಶಿಸ್ತಾಗೆ ಬದುಕಿರ್ತಾರೆ. ಬಟ್ ಅವರಲ್ಲಿ ಏನಾಗಿದೆ, ಅಡ್ಜಸ್ಟ್ಮೆಂಟ್ ಇಲ್ಲದೆ ಇರೋದ್ರಿಂದ ಇವತ್ತು ಆ ಪರಿಸ್ಥಿತಿಗೆ ಬಂದಿದ್ದಾರೆ. ಮತ್ತೆ ಅವರು ಇವತ್ತು ಬಿಜೆಪಿಗೆ ಇದು ದೊಡ್ಡ ನಷ್ಟ. ಯಾಕಂದ್ರೆ ಇಂಥ ನಾಯಕರುಗಳನ್ನ ಕಳ್ಕೊಂಡು ಇವತ್ತು ಬಿಜೆಪಿ ಮೊದಲು ಯಾವ ರೀತಿ ಇತ್ತು, ಹಿಂದೆ 10-20 ಸೀಟ್ಗೆ ಸೀಮಿತ ಆಗಿತ್ತು, ಆ ಲೆವೆಲ್ಗೆ ಹೋಗುವಂತ ಒಂದು ಪರಿಸ್ಥಿತಿ ಉದ್ಭವ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕಂದ್ರೆ ಇವರು ಹಣಕ್ಕೆ, ಭ್ರಷ್ಟಾಚಾರಕ್ಕೆ, ವಂಶಾಡಳಿತಕ್ಕೆ ಮಣೆ ಹಾಕೊಂಡು ಹೋದ್ರೆ, ಇದೇ ಇವ್ರು ಹೇಳಿದ್ರು ಪ್ರಧಾನಮಂತ್ರಿಗಳು, JDS ಅಂದ್ರೆ ಅದೊಂದು ಫ್ಯಾಮಿಲಿ ಪ್ರೈವೇಟ್ ಲಿಮಿಟೆಡ್ ಪಾರ್ಟಿ ಅಂತಾನು ಹೇಳಿದ್ರು. ಇವತ್ತು ಇವೆಲ್ಲ ಮಾಡ್ಕೊಂಡು ಬಂದವರು ಇವತ್ತು ಇವರೇ ಫ್ಯಾಮಿಲಿ ಪ್ರೈವೇಟ್ ಲಿಮಿಟೆಡ್ ಪಾರ್ಟಿ ಆಗಕ್ಕೆ ಹೊರಟಿದ್ದಾಗ ಬಿಜೆಪಿ ಅವರು, ಸೊ ಯಾವ ರೀತಿ ಇವ್ರು ಸಮರ್ಥಿಸ್ಕೊತಾರೆ, ಇವರ ಲೀಡರ್ಸ್ಗಳು ಹೇಗೆ ಇವ್ರನ್ನ ಸಂತೈಸ್ಕೊಂಡು ಪಕ್ಷದಲ್ಲಿ ಇಟ್ಕೊಳಕ್ಕಾಗುತ್ತೆ ಅನ್ನೋದು ಒಂದು ವಾದನೆ ಸರಿ. ರೈಟ್.